ಹೌದು, ನಾವು ಅದಕ್ಕೆ ಇದ್ದೀವಿ ಅಲ್ವಾ, ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತೀವಿ, ಇಲ್ಲಾಂತ ಯಾರು ಹೇಳ್ತಾರೆ. ಬಟ್ ನೀವು ಈಗ ಹಿಂಗಾಗಿದೆ ಹಂಗಾಗಿದೆ ಈಗಾಗಲೇ ರೇಟ್ ಮಾಡಿದರೆ ಅಂತ ಹೇಳಿದ್ರು ತಪ್ಪಂತ ನಾನು ಹೇಳ್ತೇವೆ. अस्सलाम वालेकुम, जय भीम, जय टिपू सुल्तान। आज हम लोगों ने कॉरपोरेशन ऑफिस में और जीबी मीटिंग हॉल में देखा कि बाबा साहब की और गांधी जी की फोटो बहुत दिनों से नहीं है। और हमारे एक फ्रेंड जो हमारे संगठन के कार्यकर्ता है चांद पाशा, उन्होंने 15 दिन पहले ये बात उठाई थी कि यहाँ पे फोटो क्यों नहीं है, और फिर भी इन लोगों ने फोटो नहीं लगाई है। अभी कमिश्नर साहब ने बोला है कि 8 दिन का हमको टाइम दो, हम फोटो बाबा साहब की और गांधी जी की फोटो लगाएंगे। अगर ये लोग फोटो लगाने का काम नहीं करेंगे, अगर लोगों के पास बजट नहीं है तो हम फोटो लगाएंगे 8 दिन में, और अगर इन लोगों ने नहीं लगाई फोटो तो हम यहाँ पे बड़ा स्ट्राइक करेंगे। जय भीम, जय टिपू सुल्तान। ಎಲ್ರಿಗೂ ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್। ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತ್ ಜಿ ಅಳಸಂಗಿ ಸರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಎಸ್ ಭಂಡಾರಿ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಗುಲ್ಬರ್ಗ ನಗರದ ಮಹಾನಗರ ಪಾಲಿಕೆ ಸಭಾಂಗಣ ಟೌನ್ ಹಾಲ್ ಅಲ್ಲಿ ಇರ್ತಕ್ಕಂಥ ಸಭೆಯಲ್ಲಿ ಇನ್ನೂವರೆಗೂ ಇಷ್ಟು ದಿವಸದಿಂದ ಇವ್ರು ಮೀಟಿಂಗ್ ಮಾಡ್ತಾರ, ಇಷ್ಟು ಬಜೆಟ್ ಮಂಡಳಿ ಮಾಡ್ತಾರ, ಇಷ್ಟು ಇವ್ರು ಎಲ್ಲಾ ಪ್ರತಿಯೊಂದಕ್ಕೆ ಮೀಟಿಂಗ್ ಮಾಡ್ತಾರ। ಯಾವಾಗ ನಾವು ಫೋನ್ ಹಚ್ಚಿ ಕೇಳ್ತೀವಿ ಅವಾಗ ಇಲ್ಲಿವರೆಗೂ ಫೋಟೋ ಇಟ್ಟಿಲ್ಲ ಅಂತ ಹೇಳ್ತಾರ। ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತು ಮಹಾತ್ಮ ಗಾಂಧೀಜಿ ಅವ್ರ ಫೋಟೋ ಇಲ್ಲಿವರೆಗೂ ಇಟ್ಟಿಲ್ಲ ಇವರು। ಎಲ್ಲಾ ಕಡೆ BBMP ಯಲ್ಲಿದೆ, ಎಲ್ಲಾ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಎಲ್ಲಾ ಕಡೆ ಇದೆ, ಎಲ್ಲಾ ಜಿಲ್ಲೆಯಲ್ಲಿ ಇದೆ, ಆದ್ರೆ ಗುಲ್ಬರ್ಗ ನಗರದ ಜಿಲ್ಲೆಯಲ್ಲಿ ಇವತ್ತು ಸಭಾಂಗಣದಲ್ಲಿ ಫೋಟೋ ಇಲ್ಲ। ಇದು ಒಂದು ನಮ್ಗೆ ಬಹಳ ನೋವಿನ ಸಂಗತಿ। ಯಾಕಂದ್ರೆ ಇವತ್ತು ಗುಲ್ಬರ್ಗ ನಗರದಲ್ಲಿ ಎಲ್ಲಾ ಅಧಿಕಾರಿಗಳು, ಎಲ್ಲಾ ರಾಜಕಾರಣಿಗಳು, ಎಲ್ಲಾ ದಲಿತ ಮುಖಂಡರು ಇದಾರ, ಎಲ್ಲಾ ದಲಿತರು ಇದಾರ, ಆದ್ರೂ ಸಹ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ। ಅದಕ್ಕಾಗಿ ನಮ್ಗೆ ನೋವು ಆಗಿದ್ದಕ್ಕಂತ ನಾವು ದಲಿತ ಸೇನೆ ಸಮಿತಿ ವತಿಯಿಂದ ಇವತ್ತು ಒಂದು ಮನವಿ ಸಲ್ಲಿಸಿದ್ದೀವಿ। ಯಾರಿಗಂದ್ರೆ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೂ ಸಹ ಮನವಿ ಸಲ್ಲಿಸಿದ್ದೀವಿ। ಒಂದು ಏನು ಮನವಿ ಮುಖಾಂತರ ಹೇಳಿದೀವಿ ಅವರಿಗೆ, ಫೋಟೋ ಮುಂದಿನ ಮೀಟಿಂಗ್ ವರೆಗೂ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಗೂ ಮಹಾತ್ಮ ಗಾಂಧಿ ಅವರ ಫೋಟೋ ಇಡಬೇಕು। ಇಲ್ಲವಾದ್ರೆ ದಲಿತ ಸೇನೆ ಸಂಘಟನೆ ಇಡೀ ರಾಜ್ಯದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಮನವಿ ಕೊಡ್ತೀವಿ। ಹಾಗೆ ಗುಲ್ಬರ್ಗ ನಗರದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಇದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ದಲಿತ ಸೇನೆ ಸಂಘಟನೆ ವತಿಯಿಂದ। ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್।